ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡೇ 2. ಇವತ್ತಿನ ನನ್ನ ವೆಯ್ಟ್ ಬಂದು 56.45 ಇದೆ. ಸೊ ಮಾರ್ನಿಂಗ್ ಒಂದು ವಾರ್ಮ್ ವಾಟರ್ಗೆ 1 ಸ್ಪೂನ್ ಚಿಯಾ ಸೀಡ್ಸ್ನ ಮಿಕ್ಸ್ ಮಾಡಿ, ಹಾಗೆ ಒಂದು 5ರಿಂದ 6 ಡ್ರಾಪಷ್ಟು ಲೆಮನ್ನ ಆ್ಯಡ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಅರೌಂಡ್ ಒಂದು 7 o'clock ಮಾರ್ನಿಂಗಲ್ಲಿ. ಸೊ ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಬನಾನಾ ಮತ್ತು ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿಕೊಂಡು ಒಂದು ಸ್ಮೂತಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ತೊಗೊಂಡಿರೋದು 2 ಚಿಕ್ಕ ಬಾಳೆಹಣ್ಣು, ಹಾಗೆ ಚಿಯಾ ಸೀಡ್ಸು, ವಾಟರ್ ಮೆಲನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸು, 3ರಿಂದ 4 ಗೋಡಂಬಿ ಮತ್ತು ಒಣಗಿರೋ ದ್ರಾಕ್ಷಿನ ನೆನೆಸಿಟ್ಟಿದ್ದೀನಿ. ಹಾಗೆ ಬಾದಾಮಿ ಮತ್ತು ಅಂಜೂರ ತೊಗೊಂಡಿದ್ದೀನಿ. ಸೊ ಇದು ಅಂಜೂರ ಮತ್ತು ಬಾದಾಮಿನ ನಾನು ನೈಟೇ ನೆನೆಸಿಟ್ಟಿದ್ದೆ, ಮತ್ತು ದ್ರಾಕ್ಷಿ ಕೂಡ. ಸೊ ಇದನ್ನ ಎಲ್ಲ ನೆನೆಸಿರೋದನ್ನು ಸೊ ಒಂದು ಗ್ರೈಂಡ್ ಮಾಡಿಕೊಂಡು ತೊಗೊಳ್ತಾ ಇದ್ದೀನಿ. 1 ಗ್ಲಾಸ್ ತೊಗೊಂಡ್ರೆ ಇದು 1 ಟೈಮ್ಗೆ ಬ್ರೇಕ್ಫಾಸ್ಟಿಗೆ ಸಾಕಾಗುತ್ತೆ. ಅಥವಾ ಇದ್ರ ಜೊತೆ ನಿಮ್ಗೇನಾದರೂ ಇದು ಸಾಕಾಗಿಲ್ಲ ಅಂತ ಹೇಳಿದ್ರೆ, ಸ್ವಲ್ಪ ಕ್ರೇವಿಂಗ್ ಥರ ಅನಿಸ್ತಿದೆ, ಹೊಟ್ಟೆ ಹಸಿತಿದೆ ಅಂತ ಹೇಳಿದ್ರೆ ಒಂದು ಅರ್ಧ ಸೌತೆಕಾಯಿನ ನೀವು ತೊಗೊಳ್ಬೋದು, ಇದ್ರ ಜೊತೆಗೆ ನಿಮಗೆ ರಿಕ್ವೈರ್ಮೆಂಟ್ ಇತ್ತು ಅಂತ ಹೇಳಿದ್ರೆ. ಸೊ ಅದಾದಮೇಲೆ ಊಟಕ್ಕೆ ಬಂದು ಮೆಂತ್ಯ ಭಾತ್ ಮಾಡಿದ್ದೀನಿ. ಅಂದರೆ ಬರೀ ಮೆಂತ್ಯ ಸೊಪ್ಪು ಮಾತ್ರ ಯೂಸ್ ಮಾಡಿಲ್ಲ, ಮೆಂತ್ಯ, ಪಾಲಕ್ಕು ಹಾಗೆ ತರಕಾರಿನೂ ಕೂಡ ಆ್ಯಡ್ ಮಾಡಿಕೊಂಡು ಮಾಡ್ಕೊಂಡಿದ್ದೀನಿ. ಯಾಕಂದರೆ ತರಕಾರಿ ಪ್ಲಸ್ ಸೊಪ್ಪು ಮತ್ತು ರೈಸು ಮಿಕ್ಸ್ ಮಾಡಿ ಮತ್ತು ಕರ್ಡ್ನ ತೊಗೊಂಡಿದ್ದೀನಿ ಇದ್ರ ಜೊತೆಗೆ, ಬ್ಯಾಲೆನ್ಸ್ ಆಗಿರಲಿ ಅಂಥೇಳಿ. ಸೊ ಊಟಕ್ಕೆ ಮಧ್ಯಾಹ್ನ ರೈಸ್ ಆಯಿತು. ಸೊ ಮತ್ತು ನೈಟ್ ಮನೆಗೆ ಬಂದಮೇಲೆ ಊಟಕ್ಕೆ ಅಂತ ಏನು ಮಾಡ್ಕೊಳ್ತಾ ಇದ್ದೀನಿ, ರಾಗಿ ಮಾಲ್ಟ್ ಮಾಡ್ತಾಯಿದ್ದೀನಿ. ರಾಗಿ ಮಾಲ್ಟ್ ಅಂತ ಹೇಳಿದ್ರೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ. ಸೊ ಇದರಲ್ಲಿ ಒಂದು 30 ಥರದ್ದು ಧಾನ್ಯ ಮತ್ತು ಡ್ರೈ ಫ್ರೂಟ್ಸು ಮತ್ತು ಇದು ಮಿಲೆಟ್ಸು ಎಲ್ಲ ಮಿಕ್ಸ್ ಮಾಡಿರೋ ಅಂಥ ಪೌಡರ್ ಇದು ವಿತ್ ರಾಗಿ. ಸೊ ಇದು ಬಂದು 1 ಗ್ಲಾಸ್ ತೊಗೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಮಕಾನ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಕಾನ ಅಂತ ಮೀನ್ಸ್ ಅದು ತಾವರೆ ಉದ್ದು ಬೀಜ ಬರುತ್ತಲ್ಲ, ಸೊ ಇದು ನಿಮಗೆಲ್ಲ ಸ್ಟೋರ್ಸಲ್ಲೂ ಸಿಗುತ್ತೆ. ಸೊ ಇದನ್ನು ನಾನು ಮಾಡ್ಕೊಳ್ತಿರೋದು ಹೇಗೆ ಅಂತಲೂ ಕೂಡ ಒಂದು ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ನಿಮಗೂ ಹೆಲ್ಪ್ ಆಗುತ್ತೆ ಅಂಥೇಳಿ. ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಯಾರು ವೆಯ್ಟ್ ಲಾಸ್ ಆಗ್ತಿಲ್ಲ ಅಂತ. ಆ್ಯಂಡ್ ಇಲ್ಲಿ ಒಂದು ಪಾತ್ರೆಗೆ ಒಂದು ಗ್ಲಾಸಷ್ಟು ನೀರು ತೊಗೊಂಡು, ಸೊ ಅದು 2 ಸ್ಪೂನಷ್ಟು ನಾನು ಪೌಡರ್ನ ತೊಗೊಂಡಿದ್ದೀನಿ, ರಾಗಿ ಮಾಲ್ಟು. ಸೊ ಅದನ್ನು ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅದಾಗಿದ ಮೇಲೆ ನಾನು ಹೇಳಿದ್ನಲ್ವ ಮಕಾನ ಅಂಥೇಳಿ, ಇದು ಲೋ ಕ್ಯಾಲರೀಸೇ ಇರುತ್ತೆ. ಸೊ ಇದನ್ನು ಒಂದು ಬಾಣಲಿ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಸೊ ಅದಾದಮೇಲೆ ಮಿಕ್ಸಿ ಮಾಡಿ ಇದ್ರ ಜೊತೆ ಮಿಕ್ಸ್ ಮಾಡಿ ತೊಗೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಶುಗರ್ ಆಗಿರಲಿ ಅಥವಾ ಜಾಗ್ರಿ ಆಗಿರಲಿ ಏನೂ ಯೂಸ್ ಮಾಡಿಲ್ಲ, ಜಸ್ಟು ಮಿಲೆಟ್ಸ್ ಪೌಡರು ಮತ್ತು ಸಾಲ್ಟು, ಮಕಾನ ಇಷ್ಟನ್ನೇ ಯೂಸ್ ಮಾಡಿ ಮಾಡ್ಕೊಳ್ತಾ ಇರೋದು. ಸೊ ಸ್ವೀಟ್ನೆಸ್ ಬೇಕು ಅಂತ ಹೇಳಿದ್ರೆ ಇದಕ್ಕೂ ಕೂಡ ನೀವು ಡೇಟ್ಸ್ನ ಆ್ಯಡ್ ಮಾಡ್ಬೋದು, ನಿಮಗೆ ಇಷ್ಟ ಇತ್ತು ಅಂದರೆ ಮಾತ್ರ. ಸೊ ಇದಕ್ಕೆ ನಾನು ಜಸ್ಟ್ ಉಪ್ಪನ್ನ ಹಾಕ್ಕೊಂಡು ಮಕಾನ ಮಿಕ್ಸ್ ಮಾಡಿ, ಮಕಾನ ಅಂದರೆ ಅದನ್ನು ರೋಸ್ಟ್ ಮಾಡಿ ಅದು ಪೌಡರ್ ಮಾಡಿ ಯೂಸ್ ಮಾಡಿಕೊಂಡು ನಾನು ಡಿನ್ನರ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಸೇಮ್ ಇನ್ನೂ ಸ್ವಲ್ಪ ಏನಾದರೂ ರಿಕ್ವೈರ್ಮೆಂಟ್ ಇತ್ತು ಅಂದರೆ ಇದ್ರ ಜೊತೆಗೆ ಏನಾದರೂ ವೆಜಿಟೇಬಲ್ಸು ನೀವು ತೊಗೊಳ್ಬೋದು, ಸ್ಟೀಮ್ ಮಾಡಿ ಆದರೂ ತೊಗೊಳ್ಬೋದು, ಅಥವಾ ರಾ ವೆಜಿಟೇಬಲ್ಸ್ ಆದರೂ ತೊಗೋಬೋದು ಇದ್ರ ಜೊತೆಗೆ ಬೇಕು ಅಂತ ಹೇಳಿಸಿದ್ರೆ. ಬಟ್ ಇದು ರಾಗಿ ಮಿಲೆಟ್ಸಲ್ಲಿ ಮಾಡಿರೋದ್ರಿಂದ ಇದನ್ನು ತೊಗೊಂಡ್ರೆ ಹೊಟ್ಟೆ ತುಂಬಿರೋ ಥರ ಅನಿಸುತ್ತೆ. ಸೊ ಇದಾದಮೇಲೆ ಏನೂ ಬೇಕು ಅಂತಲೂ ನಿಮಗೆ ಅನಿಸಲ್ಲ. ರಿಕ್ವೈರ್ಮೆಂಟ್ ಇತ್ತು ಹೇಳಿದ್ರೆ, ನನಗೆ ಯಾಕೋ ಹೊಟ್ಟೆ ತುಂಬಿಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ವೆಜಿಟೇಬಲ್ಸ್ನ ನೀವು ಇದ್ರ ಜೊತೆ ತೊಗೊಳ್ಬೋದು. ಸೊ ಇವತ್ತು ನಾನು ಏನೇನು ತೊಗೊಂಡಿದ್ದೀನಿ ಅದು ಕಂಪ್ಲೀಟ್ ಈ ವಿಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಡೇ 2. ಸೊ ಡೇ 3ಗೂ ಕೂಡ ಅಷ್ಟೇ ಒಂದು ರೆಸಿಪಿ ಹಾಗೆ ಏನು ತೊಗೊಳ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ. ಆ್ಯಂಡ್ ಇದ್ರ ಜೊತೆಗೆ ಇವತ್ತು ಒಂದು 30 ಮಿನಿಟ್ಸು ಯೋಗ ಮಾಡ್ಕೊಂಡಿದ್ದೀನಿ. ಯೋಗ ಏನು ಕಲ್ತಿಲ್ಲ, ಬಟ್ ನಮ್ಮ ಫೋನಿಂದನೇ ಟಿ ವಿ ಕನೆಕ್ಟ್ ಮಾಡಿಕೊಂಡು ನೋಡಿ ಒಂದು 20 ಮಿನಿಟ್ಸು ನನ್ನ ಟೈಮ್ನ ಯೋಗಗೆ ಅಂತ ಸ್ಪೆಂಡ್ ಮಾಡಿದ್ದೀನಿ. ಅಥವಾ ನಿಮಗೆ ಟೈಮ್ ಇತ್ತು ಆಚೆ ಎಲ್ಲ ವಾಕ್ ಮಾಡ್ತೀರಾ ಅಂತ ಹೇಳಿದ್ರೆ ಒಂದು 30 to 40 ಮಿನಿಟ್ಸ್ ವಾಕ್ ಅಥವಾ ಯೋಗ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಇದ್ರ ಜೊತೆಗೆ ಮಾಡಿ. ನಾನು ಡೇ 1ನಲ್ಲಿ ಏನೂ ಮಾಡಿರಲಿಲ್ಲ, ಡೇ 2 ನನಗೆ ಟೈಮ್ ಇತ್ತು. ಸೊ ಹಾಗಾಗಿ ಮನೆಯಲ್ಲೇ ಯೋಗ ಕ್ಲಾಸಸ್ದು ಯೂಟ್ಯೂಬ್ಗೆ ಟಿ ವಿ ಕನೆಕ್ಟ್ ಮಾಡ್ಕೊಂಡು ಮಾಡಿದ್ದೆ. ಸೊ ಅದನ್ನು ಯಾವುದಾದ್ರೂ ವೀಡಿಯೋಸ್ ರೆಕಮೆಂಡ್ ಮಾಡ್ತೀರಾ ಅಂತ ಕೇಳಿದ್ರು ಕೂಡ ಕೇಳಿ, ನಾನು ಯಾವುದು ಚೆನ್ನಾಗಿದೆ ಅದನ್ನು ಬೇಕಂದರೆ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಡೇ 2 ನಂದು ಈ ಥರ ಹೋಯಿತು. ಸೊ ಯಾರಾದರೂ ವೆಯ್ಟ್ ಲಾಸಿಗೆ ಮಾಡಬೇಕು ಅಂತ ಹೇಳಿದ್ರೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.